8 ಮೇ 2024 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿಸ್ ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು. ಹಾಗೆ ಹರ್ಷ್ ಗೋಯಿಂಕಾ ಅವರು RPG ಗ್ರೂಪ್ ಚೇರ್ಮನ್. ಇವರು ರಿಟೇಲ್ ಹೂಡಿಕೆದಾರರಿಗೆ, ಏನು ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಇತ್ತೀಚೆಗೆ ಹೂಡಿಕೆ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಎಚ್ಚರಿಕೆ ಅಂತಲೇ ಹೇಳಿದ್ದಾರೆ. ಹಾಗೆ ನೋಡೋಣ ಬನ್ನಿ ಏನಾಯ್ತು ಇವತ್ತು ನೋಡೋಣ ಫಸ್ಟ್, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,302.50ಗೆ ಕ್ಲೋಸ್ ಆಯಿತು. ಅಂದರೆ ಇವತ್ತು ಯಾವುದೇ ಅಂತ ಒಂದು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು ನಿಫ್ಟಿ 50ಗೆ. ಅದೇ ರೀತಿ BSE ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,466.39 ಕ್ಲೋಸ್ ಆಯಿತು. ಅಂದರೆ ಸುಮಾರು 45 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ BHEL, ಇದರಲ್ಲಿ ಸುಮಾರು ಒಂದು 6 ರೂಪಾಯಿ ಅಷ್ಟು ಒಂದು ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ. ಹಾಗೆ NHPCನಲ್ಲಿ ಸುಮಾರು ₹1.75 ಅಷ್ಟು ಏರಿಕೆ ಆಗಿದೆ ಒಂದು ಟ್ರೆಂಡಿಂಗ್ ಶೇರು. ಕೋಲ್ ಇಂಡಿಯಾದಲ್ಲಿ ಸುಮಾರು ಒಂದು ₹8.45 ಅಷ್ಟು ಇವತ್ತು ಏರಿಕೆ ಆಗಿದೆ. RECನಲ್ಲಿ ಸುಮಾರು ಹೆಚ್ಚು ಕಡಿಮೆ 5.32%, ಅಂದರೆ ಒಂದು ಹತ್ತತ್ರ ಒಂದು ₹27 ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಕೋಟಕ್ ಬ್ಯಾಂಕ್ನಲ್ಲೂ ಇವತ್ತು ಸುಮಾರು ₹4.45 ಅಷ್ಟು ಏರಿಕೆ ಆಗಿದೆ. ಹಾಗೆ ವಡಾಫೋನ್ ಟ್ರೆಂಡಿಂಗ್ ಶೇರ್ಸ್ ಇದು ಅಷ್ಟೇ, ಇದರಲ್ಲಿ ಒಂದು ಸುಮಾರು ₹30 ಅಷ್ಟು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂದರೆ ಹೀರೋ ಮೋಟಾರ್ ಕ್ರಾಪ್, ಇದರಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ₹137 ಅಷ್ಟು ಏರಿಕೆ ಆಗಿದೆ. ಭಾರತ್ ಪೆಟ್ರೋಲಿಯಂ ನೋಡೋದಾದರೆ ಇವತ್ತು ಸುಮಾರು ಪ್ರತಿಯೊಂದು ಶೇರ್ಲಿ ₹16 ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್ ಸುಮಾರು ₹23.55 ಅಷ್ಟು ಏರಿಕೆ ಆಗಿದೆ. ಪವರ್ ಗ್ರಿಡ್ ಸುಮಾರು ₹6.75 ಅಷ್ಟು ಏರಿಕೆ ಆಗಿದೆ. ಹಿಂಡಾಲ್ಕೋ ಇಂಡಸ್ಟ್ರೀಸ್ ಸುಮಾರು ₹13.30 ಅಷ್ಟು ಏರಿಕೆ ಆಗಿದೆ. ಕೋಲ್ ಇಂಡಿಯಾ ಸುಮಾರು ₹8.45 ಅಷ್ಟು ಏರಿಕೆ ಆಗಿದೆ. ಹಾಗೆ NTPC ಸುಮಾರು ₹6.30 ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. L&T, ಮಾರುತಿ ಸುಜುಕಿ ಇಂಡಿಯಾ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಏರಿಕೆ ಕಂಡಿದೆ. ನೆಸ್ಲೆ ಇಂಡಿಯಾ, ONGC, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ಇವತ್ತು ಏರಿಕೆ ಕಂಡಿದೆ. ನೋಡ್ಬೋದು ₹810.80ಕ್ಕೆ ಟ್ರೇಡ್ ನಡೀತಾ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಇತ್ತೀಚೆಗೆ. ವೋಲ್ಟಾಸ್, ಇನ್ನೊಂದು ವಿಚಾರಗಳಂತ ಹೇಳಿದ್ರೆ ವೋಲ್ಟಾಸ್ ಶೇರ್ನಲ್ಲಿ ಸ್ವಲ್ಪ ಇಳಿಕೆ ಆಗಿದೆ. ಇದ್ರದ್ದು ನೆಟ್ ಪ್ರಾಫಿಟ್ Q4 ನೆಟ್ ರಿಸಲ್ಟ್ಸ್ನ ಇದು ಡಿಕ್ಲೇರ್ ಮಾಡಿದೆ. ಅಂದರೆ ಜನವರಿಯಿಂದ ಮಾರ್ಚಲ್ಲಿ ಎಷ್ಟು ಲಾಭ ಮಾಡಿದೆ ಅಂದರೆ ನೆಟ್ ಪ್ರಾಫಿಟ್ ಸುಮಾರು $110.64 ಕೋಟಿಯಷ್ಟು ಮಾಡಿದೆ. ಹಾಗೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್, ಇದನ್ನು ಅಷ್ಟೇ ನೆಟ್ ಪ್ರಾಫಿಟ್ ಇದು ತುಂಬ ಚೆನ್ನಾಗಿ ಮಾಡಿದೆ. ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ NSEನಲ್ಲಿ ನೀವು IGL ಅಂತ ಹೊಡೆದ್ರೆ ಇದು ಬರುತ್ತೆ. ಇದು ಸುಮಾರು $433.79 ಕೋಟಿ ಅಷ್ಟು ಇದು ಲಾಭ ಮಾಡಿದೆ. ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮಾರ್ಸನ್ಸ್ ಸುಮಾರು 850% ರಿಟರ್ನ್ ಕೊಟ್ಟಿರೋದು, ಹತ್ತತ್ರ ಒಂದೇ ವರ್ಷದಲ್ಲಿ ರಿಟರ್ನ್ ಕೊಟ್ಟಿರೋ ಒಂದು ಮಲ್ಟಿ ಬ್ಯಾಗರ್ ಶೇರ್ ಅಂತಲೇ ಹೇಳ್ಬೋದು. ಸುಮಾರು 2019ರಲ್ಲಿ ಇದು ಹೆಚ್ಚು ಕಡಿಮೆ ₹7.45 ಆಯಿತು. ಹಾಗೆ ಇದು ನೋಡೋದಾದರೆ 2023ರಲ್ಲಿ ₹5.84 ಆಯಿತು. ಹೋದ ವರ್ಷದಲ್ಲಿ ಏನು ಇನ್ವೆಸ್ಟ್ ಮಾಡಿದಾರೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು ಇದು ಇವಾಗ ಕ್ಲೋಸ್ ಆಗಬೇಕಾದ್ರೆ ₹55ಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 850% ರಿಟರ್ನ್ ಕೊಟ್ಟಿರೋ ಒಂದು ಮಲ್ಟಿ ಬ್ಯಾಗರ್ ಶೇರ್ ಮಾರ್ಸನ್ಸ್ ಅಂತ. ಹಾಗೆ ವಿಕಾಸ್ ಲೈಫ್ ಕೇರ್ ಲಿಮಿಟೆಡ್, ಇದು ಅಷ್ಟೇ ಮಲ್ಟಿ ಬ್ಯಾಗರ್ ಪೆನ್ನಿ ಸ್ಟಾಕ್ಸ್ ಅಂತ ಕರೀತಾರೆ. ಇದು ಹೆಚ್ಚು ಕಡಿಮೆ ₹3.10ಕ್ಕೆ ನಡೀತಿದ್ದು ಹೋದ ವರ್ಷ. ಇವಾಗ ಹೆಚ್ಚು ಕಡಿಮೆ ₹5.20ದಲ್ಲಿ ಒಂದು ಟ್ರೇಡಿಂಗ್ ನಡೀತಿದೆ. ಒಂದು ಪೆನ್ನಿ ಸ್ಟಾಕ್ ಬೇಕು, ಮಲ್ಟಿ ಬ್ಯಾಗರ್ ಆಗಿರಬೇಕು ಅಂತ ಹೇಳಿದ್ರೆ ಇದಕ್ಕೆ ಟ್ರೈ ಮಾಡ್ಬೋದು. ಹಾಗೆ ಆಗುತ್ತೆ ಅಂತ ಏನಿಲ್ಲ, ಒಂದು ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ ಶೇರ್ ಮಾರ್ಕೆಟ್ನಲ್ಲಿ, ರಿಸ್ಕ್ ಟು ರಿವಾರ್ಡ್ ಅಂತ ಇದ್ದೇ ಇರುತ್ತೆ. ಅಂದರೆ ಒಂದು ಪೆನ್ನಿ ಸ್ಟಾಕ್ಸ್ ಯಾವ್ದು ಬೇಕು ಅಂತ ನೋಡೋದಾದ್ರೆ ಹುಡುಕ್ತೀವಿ ಅನ್ನೋದಾದರೆ ಇದು ಒಂದು ಇದೆ. ಒಂದು ₹10 ಒಳಗಡೆ ಬೇಕು ಅಂತ ಹೇಳಿದ್ರೆ ಎಂಟೈರ್ ದುಡ್ಡು ಹಾಕೋದಲ್ಲ, ನಿಮಗೆ ನೋಡಿಬಿಟ್ಟು ನಿಮ್ಮ ಕೆಪಾಬಿಲಿಟಿ, ನಿಮ್ಮ ಕೆಪಾಸಿಟಿನಲ್ಲಿ ಎಷ್ಟು ಒಂದು ಲಿಮಿಟೆಡ್ ರಿಸ್ಕ್ ತೊಗೋಬೋದು ಅದನ್ನು ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡ್ಬೋದು. ಅದೇ ರೀತಿ JSW ಎನರ್ಜಿ, ಇದರಲ್ಲೂ ಅಷ್ಟೇ ಒಂದೇ ವರ್ಷದಲ್ಲಿ ಒಂದು ಡಬಲ್ ಆಗಿರೋ ಒಂದು ಶೇರು ಅಂತಲೇ ಹೇಳ್ಬೋದು. ಸುಮಾರು ₹263ಗೆ ಇದು ಹೋದ ವರ್ಷ ಇದು ಟ್ರೇಡ್ ನಡೀತಿತ್ತು. ಇವಾಗ ಇದು ನೋಡೋದಾದರೆ ಸುಮಾರು ₹562.80ಕ್ಕೆ ಟ್ರೇಡ್ ಆಗ್ತಾ ಇದೆ. ಹೆಚ್ಚು ಕಡಿಮೆ ಇದು 113 ಅಥವಾ 110% ಅಷ್ಟು ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಒಳ್ಳೆ ಶೇರ್ ಅಂತಲೇ ಹೇಳ್ಬೋದು JSW ಸ್ಟೀಲ್. ಹಾಗೆ ಹರ್ಷ್ ಗೋಯಿಂಕಾ ಅವ್ರ ಬಗ್ಗೆ, ಇವರು RPG ಗ್ರೂಪ್ನ ಒಂದು ಚೇರ್ಮನ್. ಸಿಯೆಟ್ ಕಂಪ್ನಿ ಕೇಳಿದ್ರಲ್ಲ, ಅದು RPG ಗ್ರೂಪಿಗೆ ಸೇರುತ್ತೆ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಹರ್ಷದ್ ಮೆಹ್ತಾ ಅನ್ನೋದು ಒಂದು ದೊಡ್ಡ ಹೆಸರು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಒಂದು ಸ್ಕ್ಯಾಮ್ ನಡೆದಿತ್ತು ಇಂದು 1990ರಲ್ಲಿ, ಆ ಒಂದು ಡೆಕೆಡ್ನಲ್ಲೇ ಫುಲ್ಲು ನಡೆದಿತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಸುಮ್ಮನೆ ಏರಿಸ್ತಾ ಹೋಗೋದು ರೇಟ್ಗಳನ್ನ, ಒಂದು ಶೇರ್ಸ್ ವ್ಯಾಲ್ಯೂಗಳನ್ನ ಏರಿಸ್ತಾ ಹೋಗೋದು. ಬ್ರೋಕರ್ಸ್ಗಳು ಸೇರಿಕೊಂಡು, ಪ್ರಮೋಟರ್ಸ್ಗಳು ಸೇರಿಕೊಂಡು, ಈ ಕಂಪ್ನಿನ ಯಾರು ಲಾಂಚ್ ಮಾಡಿ ಶೇರ್ ಮಾರ್ಕೆಟಿಗೆ ತೊಗೊತಾರಲ್ಲ ಅವರೇ ಪ್ರಮೋಟರ್ಸ್, ಆ ಕಂಪ್ನಿ ಪ್ರಮೋಟರ್ಸ್ ಇರ್ತಾರಲ್ಲ ಅವರೆಲ್ಲ ಸೇರಿಕೊಂಡು ತುಂಬ ಓವರ್ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಹೋಗೋದು ಅದರ ಶೇರ್ಸ್ ವ್ಯಾಲ್ಯೂಸ್ನ. ಸೊ ದಟ್ ಅದರಿಂದ ಏನಾಗುತ್ತೆ, ಶೇರ್ ಮಾರ್ಕೆಟ್, ಶೇರ್ ಬಬಲ್ ಅಂತ ಏನು ಹೇಳ್ತೀವಲ್ಲ ಅದು ಕ್ರಿಯೇಟ್ ಆಗಿ ಅದನ್ನು ತುಂಬ ಇಳಿಕೆ ಆಗೋ ಸಾಧ್ಯತೆ ಇದೆ, ಕುಸಿತ ಆಗೋ ಸಾಧ್ಯತೆ ಇದೆ ಶೇರ್ ಮಾರ್ಕೆಟು. ಇದರಿಂದ ರಿಟೇಲ್ ಇನ್ವೆಸ್ಟರ್ಸ್ ಯಾರು ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ ಅವರಿಗೆ ತುಂಬ ಲಾಸ್ ಆಗುತ್ತೆ ಅಂತ ಇವರು SEBI ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ. SEBI ಅವರು ಇದ್ರ ಬಗ್ಗೆ ಒಂದು
ಕ್ರಮ ತಗೋಬೇಕು ಈ ಥರ ಆಗೋದ್ರಿಂದ ಅಂತ. ಇದೇ ಥರ ಏನಾರ ಶೇರ್ ಮಾರ್ಕೆಟ್ನಲ್ಲಿ ಹೋಗ್ತಾ ಇದ್ರೆ ಓವರ್ ವ್ಯಾಲ್ಯೂಯೇಷನ್ ಆಗ್ತಿದೆ. ಪ್ರತಿಯೊಂದು ಸ್ಟಾಕ್ಸ್ ಅಥವಾ ಶೇರ್ಸ್ಗಳು ತುಂಬ ಓವರ್ ವ್ಯಾಲ್ಯೂ ಆಗ್ತಾ ಇದೆ, ಅದಕ್ಕೆ ತುಂಬ ರೇಟ್ ಕಟ್ತಾ ಹೋಗ್ತಾ ಇದ್ದಾರೆ, ಸುಮ್ಮನೆ ಎಕ್ಸಸ್ ಆಗಿ ಪ್ರೈಸ್ ಏರಿಸ್ತಾ ಇದ್ದಾರೆ. ಅದರಿಂದ ಒಂದು ರಿಟೇಲ್ ಇನ್ವೆಸ್ಟರ್ಸು ತುಂಬ ಇದರಿಂದ ಸಫರ್ ಆಗ್ತಾರೆ. ಬ್ರೋಕರ್ಸ್ಗಳು, ಪ್ರಮೋಟರ್ಸ್ಗಳು ಸೇರ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅಂತಲೇ ಈ ಥರ ಚರ್ಚೆ ನಡೀತಾ ಇದೆ. ಇವರು ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಇದ್ರ ಪ್ರಕಾರ ಹೇಳ್ಕೊಂಡಿದ್ದಾರೆ ಇದ್ರ ಬಗ್ಗೆ, ಅದಕ್ಕೆ ನಾನು ನಿಮಗೆ ತಿಳಿಸಿದೆ. ಹಾಗೆ ಮುಂದೆ ನೋಡೋದಾದರೆ ಆಧಾರ್ ಹೌಸಿಂಗ್ ಫಿನಾನ್ಸ್ ಲಿಮಿಟೆಡ್, ಇದು ಒಂದು IPO ಪ್ರೈಸ್ ರೇಂಜ್ 300 ರಿಂದ 315 ರೂಪಾಯಿಗೆ ಸಿಗುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು 14,000 ಚಿಲ್ಲರೆಯಲ್ಲಿ ನೀವು ಮಾಡಬೇಕಾಗುತ್ತೆ. ಕ್ಲೋಸಿಂಗ್ ಡೇಟ್ 10ನೇ ತಾರೀಕು, ಓಪನ್ ಆಗಿರೋದು 8 ಮೇ 2024. ಅದೇ ರೀತಿ TBO ಟೆಕ್ ಲಿಮಿಟೆಡ್, ಇದೊಂದು ಟೂರಿಸಮ್ ಅನಿಸುತ್ತೆ. ಇದು ಒಂದು ಪ್ರೈಸ್ ರೇಂಜ್ ಬಂದು 875 ರಿಂದ 920. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು 14,000. ಇದು 8ನೇ ತಾರೀಕು ಓಪನ್ ಆಗಿದೆ, 10ನೇ ತಾರೀಕು ಮುಗಿತು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.